ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ಕತೆ ತಂದಾಯಿತು. ಬನ್ನಿ, ಇವತ್ತು ಬಯಸದೆ ನೀ ಬಂದೆ. ಈ ಕಥೆಯನ್ನು ಬರೆದವರು ಉಷಾ ನವರತ್ನರಾಮ್ ಅವರ ಆಧಾರಿತ ಕಾದಂಬರಿ. ಕತೆ ತುಂಬ ಚೆನ್ನಾಗಿದೆ. ಯಾರೆಲ್ಲ ಈ ಕತೆ ಕೇಳ್ತಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವಾಗ ಕತೆ ಸ್ಟಾರ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ ಕತೆ, ನೀವು ಕೇಳಿ ಆನಂದಪಡಿ. ಅಷ್ಟು ದೂರದಿಂದ ಇವರೆಲ್ಲ ಬಂದಿದ್ದಾರೆ. ಇವರು ನೀಲಕಂಠಯ್ಯ, ಇವರು ಪಾರ್ವತಮ್ಮ, ಇವರು ಸೌಜನ್ಯ. ಅವನು ಸರ್ವನಿಗೆ ಪರಿಚಯಿಸಿದಾಗ ಗಂಭೀರವಾಗಿ ಕೈ ಮುಗಿದ. ಹುಡುಗ ಎಷ್ಟು ಲಕ್ಷಣವಾಗಿದ್ದಾನೆ, ಸೌಜನ್ಯಳಿಗೆ ತಕ್ಕ ಗಂಡು. ಪಾರ್ವತಮ್ಮ ಅವನನ್ನು ಕಣ್ತುಂಬ ನೋಡಿದರು. ತಿಳಿನೀಲಿಯ ಅರೆ ತೋಳಿನ ಶರ್ಟು, ಬಿಳಿ ಪ್ಯಾಂಟು ಹಾಕಿಕೊಂಡಿದ್ದ ಸರ್ವದಮನ ಮದನ ಕೈಗಳು ಅರೆತೆರೆದ ಶರ್ಟಿನಿಂದ ಕಾಣುತ್ತಿದ್ದ ಎದ್ದು ಕಾಣುತ್ತಿದ್ದ ಉಬ್ಬಿದ ನರ, ಒತ್ತು ಕೂದಲಿನ ದಟ್ಟ ಕ್ರಾಫು. ಸೌಜನ್ಯ ಕಣ್ತುಂಬ ನೋಡಿದಳು. ಅವನ ದೃಷ್ಟಿ ಸೆರೆ ಹಿಡಿಯಲು ಯತ್ನಿಸಿದಳು, ಆದರೆ ಅವನು ಅವಳತ್ತ ನೋಡಲಿಲ್ಲ. ನೀಲಕಂಠಯ್ಯ ವೆಂಕಟೇಶನೊಡನೆ ಮಾತನಾಡುತ್ತಿದ್ದ. ಅವನ ದನಿ ತೀರ ಗಂಭೀರವಾಗಿತ್ತು. ನೀನು ಬಹಳ ಒಳ್ಳೆ ಕೆಲಸ ಮಾಡಿದೆ. ಬೇರೆ ಕಡೆ ಹೋಗಿ 1ಕ್ಕೆ 10ರಷ್ಟು ಸರಿಪಡಿಸಿದರೇನು ಬಂತು? ನಿಂಗೆ ಇಲ್ಲಿ ಸಿಗೋ ಮನಃಶಾಂತಿ ಅಲ್ಲಿ ಸಿಗುತ್ತಾ? ನೀಲಕಂಠಯ್ಯ ಅವನ ಭುಜ ತಟ್ಟಿದರು. ನಮ್ಮ ಸೌಜನ್ಯನೂ ಅಷ್ಟೇ, ಬದುಕಿನ ಮೌಲ್ಯಗಳಿಗೆ ತುಂಬ ಬೆಲೆ ಕೊಡ್ತಾಳೆ. ರೇವತಿ ಸರ್ವದಮನ ಬೇಕಾಗಿಯೇ ಸೌಜನ್ಯಳ ಬಳಿ ಮಾತಾಡದೇ ಇರುವುದು ಕಂಡು ತಾನೇ ಮುಂದಾದಳು. ಸರ್ವ ಇಲ್ವಾ? ಇವರು ಪಾರ್ವತಮ್ಮ, ನೀಲಕಂಠಯ್ಯನವರ ಕುಟುಂಬ. ಇವರು ಅವರ ಪಕ್ಕದ ಮನೆಯವರು. ಇವಳು ಸೌಜನ್ಯ. ಪರಿಚಯಿಸಿದಾಗ ಸಭ್ಯತೆಗಾಗಿ ಸರ್ವ ಎಲ್ಲರ ಮುಂದೆ ನಿಂತೇ ಕೈ ಮುಗಿಯಬೇಕಾಯಿತು. ಹಿಮಗಟ್ಟಿದ ಭಾವನೆಗಳೇ ತುಂಬಿದುದರಿಂದ ಅವಳನ್ನು ಕಂಡಾಗ ಯಾವ ಮಧುರ ಭಾವನೆಗಳೂ ಹೊರಹೊಮ್ಮಲಿಲ್ಲ. ಸೌಜನ್ಯಳಿಗೆ ಸಮಾಧಾನವಾದರೂ ತೋರ್ಪಡಿಸಲಿಲ್ಲ. ವೆಂಕಟೇಶ ಸರ್ವನನ್ನು ಹೊರಗೆ ಕರೆದೊಯ್ದು ಕೇಳಿದ, ಹೇಗಿದ್ದಾಳಮ್ಮ? ನೀನು ಪುಣ್ಯ ಮಾಡಿದ್ದು ಬಿಡು. ಎಂತಹ ಹುಡುಗಿನ ಕೈ ಹಿಡಿಯೋಕ್ಕೆ ನೀನು ಒಪ್ಪಿದ್ದಿ ತಾನೆ? ನಿಮ್ಮ ತಾಯಿ ನಿಮ್ಮಕ್ಕ ಒಪ್ಪಿ ಆಯಿತು. ಸರ್ವ ತಕ್ಷಣ ಉತ್ತರಿಸಲಿಲ್ಲ. ಅವರು ಒಪ್ಪಿದ್ರೆ ಆಯಿತು, ಜಮುನು ನೋಡಿ ಒಪ್ಪಲ್ಲಿ. ಅವಳೇ ತಾನೇ ನನ್ನ ಕೈಲಿ ಭಾಷೆ ತೆಗೆದುಕೊಂಡಿರೋದು ಅವನೆಂದಾಗ ವೆಂಕಟೇಶ ಬೆಚ್ಚಿದ. ಇದೇನು ಬಂತು ನಿಂಗೆ ಕೇಡುಗಲ್ಲ? ಜಮುನ ಇಲ್ಲಿ ಕರೆಸೋಕ್ಕಾಗುತ್ತಾ? ಇವರು ಅವಳ ಮನೆಗೆ ಹೋಗೋಕ್ಕಾಗುತ್ತಾ? ಅವಳು ಒಪ್ಪಿದ್ರೆ ಹುಡುಗಿನ ನೀನು ಒಪ್ಪೋದಾ? ನಿನಗೆಲ್ಲೋ ತಲೆ ಸರಿಯಿಲ್ಲ. ವೆಂಕಟೇಶ ರೇಗಿದ. ಸರ್ವನು ಒಂದೇ ಮಾತು, ಜಮುನು ನೋಡಿ ಹ್ಞೂ ಅನ್ನಲಿ. ವೆಂಕಟೇಶ ತಲೆ ಚೆಚ್ಚಿಕೊಂಡ. ನಿನ್ನ ನಂಬಿ ನಾನು ಇದಕ್ಕೆ ಕೈ ಹಾಕಿದ್ನಲ್ಲ, ನಾನೇ ಚಪ್ಪಲಿ ತಗೊಂಡು ಹೊಡ್ಕೋಬೇಕು. ಪಾಪ ಅವರು ಊರಿಗೆ ವಾಪಸ್ ಹೋಗಬೇಕು. ವೆಂಕಟೇಶ ಒಳಗೆ ಬಂದು ಶೈಲಜನನ್ನು ಕರೆದು ಅವನ ಸಂಕಟ ತಿಳಿಸಿದ. ಅವನದು ಕೆಟ್ಟ ಹಠ, ಅವನು ಬಗ್ಗೋಲ್ಲ, ನಾವೇ ಬಗ್ಬೇಕು. ಆ ಹುಡುಗಿಗೆ ತಾಳಿ ಕಟ್ಟಲಿ, ಅವಳನ್ನೇ ಇವನ ಪಳಗಿಸೋ ಹಾಗೆ ಮಾಡೋಣ. ಶೈಲಜಾ ನಕ್ಕಳು. ನೀವು ಸುಮ್ಮನಿರಿ, ನಾನು ನೋಡ್ಕೋತೀನಿ. ಬಂದವರಿಗೆ ಸಿಹಿ ಊಟವನ್ನು ಹಾಕಿದಾಯಿತು. ಸರ್ವ ಏನೋ ನೆಪ ಹೇಳಿ ಆಗಲೇ ಆಫೀಸಿಗೆ ಹಿಂದಿರುಗಿದ. ಅವನು ತನ್ನೊಡನೆ ಬಂದು ಮಾತು ಆಡಲಿಲ್ಲವೆಂಬ ಅಸಮಾಧಾನ ಸೌಜನ್ಯಳಿಗಿತ್ತು. ಆದರೂ ಹೇಳಲಾರದೆ ತಡೆದುಕೊಂಡಳು. ಊಟ ಇಲ್ಲಾಯಿತಲ್ಲ, ನೀವೆಲ್ಲ ನಮ್ಮ ಮನೆಗೆ ಕಾಫಿಗೆ ಬರಬೇಕು, ಶೈಲಜಾ ಆಹ್ವಾನಿಸಿದಳು. ನಾನು ಟ್ಯಾಕ್ಸಿ ತರಿಸಿ ನಿಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಕಳಿಸಿ ಕೊಡ್ತೀನಿ. ನಮ್ಮ ಯಜಮಾನರು ನಿಮ್ಮನ್ನು ಬಸ್ ಹತ್ತಿಸಿ ಬರ್ತಾರೆ. ಪಾರ್ವತಮ್ಮನಿಗೇನು ಸಂಕೋಚ ಬೇಡ, ಈಗ ತಾನೇ ಊಟ ಆಯಿತು. ಇನ್ನು ಅರ್ಧ ಗಂಟೆಗೆ ಹೊರಟು ಬಿಟ್ಟರೆ ಸಾಯಂಕಾಲ ನಾವು ಊರು ತಲುಪಿಬಿಡ್ತೀವಿ, ಇಲ್ದಿದ್ರೆ ಕತ್ಲಾಗುತ್ತೆ. ನೀಲಕಂಠಯ್ಯನವರಿಗೆ ಸಂಬಂಧ ಎಲ್ಲಿ ತಪ್ಪಿ ಹೋಗುವುದೋ ಎಂಬ ಭಯ. ಇರಲಿ ಬಿಡು, ಪಾಪ ಏನೋ ವಿಶ್ವಾಸದಿಂದ ಕರೀತಾರೆ, ಕಾಫಿ ಕುಡ್ದೇ ಹೊರಡೋಣ. ಶೈಲಜಾ ಮುಂಚೆ ಹೊರಟು ಹೋಗ್ಬಿಟ್ಟಳು. ವೆಂಕಟೇಶ ಟ್ಯಾಕ್ಸಿ ತಂದು ಎಲ್ಲರನ್ನೂ ತನ್ನ ಮನೆಗೆ ಕರೆದು ತಂದ. ಯಾವುದಕ್ಕೂ ನಮ್ಮ ಮಾಲಿನಿ ರೇವತಿ ಬಂದು ತಿಳಿಸ್ತಾರೆ. ವನಜಮ್ಮ ಬೀಳ್ಕೊಟ್ಟರು.
ಅವರೆಲ್ಲ ಬರುವ ವೇಳೆಗೆ ಶೈಲಜಾ ಮನೆಗೆ ಬಂದು ಮನೆ ಸ್ವಚ್ಛಗೊಳಿಸಿ ಕಾಫಿ ಉಪ್ಪಿಟ್ಟು ಮಾಡಿಟ್ಟಳು. ಅವರಿಗೆ ತಿಂಡಿ ಕಾಫಿ ಆಯಿತು. ವೆಂಕಟೇಶನಿಗೆ ತಿಳಿಸಿದಳು, ನೀವು ಜಮ್ಮುನನ್ನು ಕರೀರಿ, ನಮ್ಮನೆಗೆ ಯಾರೋ ನೆಂಟರು ಬಂದಿದ್ದಾರೆ, ಒಂದು ನಿಮಿಷ ಬಂದು ಹೋಗ್ತೀಯಾ? ವೆಂಕಟೇಶ ಕೇಳಿದರು. ಜಮುನ ಇಲ್ಲವೆನ್ನಲಾಗಲಿಲ್ಲ. ಅವನೊಂದಿಗೆ ಮುನ್ಸಿಯನ್ನು ಎತ್ತಿಕೊಂಡು ಬಂದಳು. ಶೈಲಜಾ ಎಲ್ಲರಿಗೂ ಅವಳ ಪರಿಚಯ ಮಾಡಿಕೊಟ್ಟಳು. ನಮ್ಮ ಮನೆ ಪಕ್ಕದ ಮನೆಯಲ್ಲಿದ್ದಾರೆ, ನಾವಿಬ್ಬರೂ ತುಂಬ ಸ್ನೇಹಿತರು. ಜಮುನ ಎಲ್ಲರಿಗೂ ವಂದಿಸಿದಳು. ಸೌಜನ್ಯಳನ್ನು ನೋಡಿ ಕಿರುನಕ್ಕಳು. ತುಂಬ ಒಳ್ಳೆಯ ಹುಡುಗಿ ಎನಿಸಿತು. ಅವರೆಲ್ಲರಿಗೂ ತಾಂಬೂಲ ಕೊಟ್ಟು ಶೈಲಜಾ ಬೀಳ್ಕೊಟ್ಟಳು. ವೆಂಕಟೇಶ ಟ್ಯಾಕ್ಸಿಯಲ್ಲಿ ಅವರನ್ನು ಬಸ್ ಸ್ಟ್ಯಾಂಡಿಗೆ ಕರೆದೊಯ್ದು ಮೇಲೆ ಶೈಲಜಾ ಜಮುನಳಿಗೆ ತಿಳಿಸಿದಳು. ಆ ಹುಡುಗಿ ಬಂದಿದ್ಲಲ್ಲ, ಅವಳೇ ಸರ್ವಂಗೆ ನೋಡಿರೋದು. ಎಲ್ಲರೂ ಒಪ್ಪಿಯಾಯಿತು. ಸರ್ವಂಗೆ ನೀನು ನೋಡಿ ಒಪ್ಪಿದ್ರೆ ಸರಿ ಅಂದ. ಅದಕ್ಕೆ ಇಲ್ಲಿಗೆ ಕರೆದುಕೊಂಡು ಬಂದು ನಿಂಗೂ ತೋರಿಸಿದ್ದು. ಹೇಗಿದ್ದಾಳಮ್ಮ ನಮ್ಮ ಸೆಲೆಕ್ಷನ್ನು? ಜಮುನ ಅರೆಕ್ಷಣ ಮಾತಾಡಲಿಲ್ಲ. ಸವಾರಿಸಿಕೊಂಡು ಹೇಳಿದಳು, ತುಂಬ ಲಕ್ಷಣವಾಗಿದ್ದಾಳೆ, ಒಳ್ಳೆ ಹೆಂಡತಿ, ಸೊಸೆಯಾಗ್ತಾಳೆ, ತುಂಬ ಅದೃಷ್ಟವಂತೆ. ನೀನೇ ಸಂಜೆ ಬಂದಾಗ ತಿಳಿಸು, ಶೈಲಜಾ ಹೇಳಿದಳು. ನಾವು ಯಾರು ಹೇಳಿದರೂ ಅವನು ನಂಬಲ್ಲ. ರೇವತಿ ಮನೆಯಲ್ಲಿ ಸಿಟ್ಟಿಗೆದ್ದಳು. ಇವಂದು ಅತಿಯಾಯಿತು, ಎಲ್ಲದಕ್ಕೂ ಜಮುನನ್ನು ಏನು ಕೇಳೋದು? ಅವಳು ಬೇಡ ಅಂದರೆ ಇವನು ಹಾಗೇ ಇರ್ತಾನ? ಅವರಿಗೇನಾದರೂ ಎಲ್ಲ ವಿಷಯ ತಿಳಿದು ಹೋದರೆ ಈ ಸಂಬಂಧನೂ ಬಿದ್ದು ಹೋಗುತ್ತೆ. ವನಜಮ್ಮ ಅಸಹಾಯಕತೆಯ ಕಣ್ಣೀರು ಮಿಡಿದರು. ಆ ಹುಡುಗಿ ಅವಳ ಬಾಳು ಚೂರು ಚೂರು ಮಾಡಿದ್ದಲ್ಲದೆ ಈಗ ಅವನು ದಾರಿಗೆ ಬಂದ ಅಂದ್ಕೊಂಡ್ರೆ ಅದಕ್ಕೂ ಬೆಂಕಿಯಾಗಿದ್ಲಲ್ಲ. ಈ ಹುಡುಗಿ ಅವನ್ನ ಒಪ್ಪದೆ ಹೋದರೆ ಏನಾದರೂ ಮಾಡಿಕೊಳ್ಳಿ, ನಾನು ನಿನ್ನ ಜೊತೆ ಬಂದುಬಿಡ್ತೀನಿ ರೇವತಿ. ಬಂದಿದ್ದವರನ್ನು ಬಸ್ಸು ಹತ್ತಿಸಿ ಹಿಂದಿರುಗಿದ ವೆಂಕಟೇಶ ಎಲ್ಲರಿಗೂ ಸಮಾಧಾನ ಹೇಳಿದ. ಮುಳ್ಳಿನ ಮೇಲೆ ಬಟ್ಟೆ ಬಿದ್ದಾಗಿದೆ, ಹುಷಾರಾಗಿ ತೆಗಿಬೇಕು, ಇಲ್ಲದಿದ್ದರೆ ಹರಿದು ಹೋಗುತ್ತೆ. ಅವನು ಇಷ್ಟು ಒಪ್ಪಿರೋದೇ ಹೆಚ್ಚು. ಜಮುನನ ಕೈಲೂ ಹೇಳಿಸ್ತೀನಿ, ಮದುವೆ ಒಂದಾದರೆ ಎಲ್ಲ ದಾರಿಗೆ ಬರ್ತಾನೆ. ರೇವತಿ ವನಜಮ್ಮನಿಗೆ ಅವನ ಮಾತು ನಿಜವೆನಿಸಿತು. ಸಂಜೆ ಸರ್ವ ಮನೆಗೆ ಬರಲಿಲ್ಲ. ವೆಂಕಟೇಶ ಅವನನ್ನು ತನ್ನ ಮನೆಗೆ ತಂದಿದ್ದ. ಸಾಮಾನುಗಳನ್ನು ಡಬ್ಬಕ್ಕೆ ಹಾಕುತ್ತಿದ್ದಾಗ ಸರ್ವದಮ್ಮನ ಬಂದ. ಎಲ್ಲಿ, ಯಾರೂ ನೋಡಲಿಲ್ವಾ? ನಾವೆಲ್ಲಿಗೆ ಹೋಗಿದ್ವಪ್ಪ, ನೀನೇ ಮನೆಗೆ ಬರೋದು ಕಷ್ಟ, ರೇವತಿ ಹೇಳಿದಳು. ಸಾಯಂಕಾಲ ಯಾಕೋ ಬರಲಿಲ್ಲ? ವೆಂಕಟೇಶನ ಮನೆಗೆ ಹೋಗಿದ್ದೆ, ಕಾಲಿನ ಶೂ ತೆಗೆಯುತ್ತಾ ಹೇಳಿದ. ವೆಂಕಟೇಶನ ಮನೆ ಎಂದರೆ ಜಮುನ ಎಂದು ತಿಳಿದಿದ್ದ ರೇವತಿ ವನಜಮ್ಮ ತೆಪ್ಪಗಾದರು. ಅವನೇನಾದರೂ ಹೇಳುವನೋ ಎಂದು ಕಾದರು. ಅವನು ಬಟ್ಟೆ ಬದಲಿಸಿ ಅಂದಿನ ಪೇಪರನ್ನು ಹಿಡಿದು ಕುಳಿತಾಗ ರೇವತಿ ತಡೆಯಲಾರದೆ ಹೇಳಿದರು, ಏನೋ ಬೆಳಿಗ್ಗೆ ಹುಡುಗಿನ ನೋಡಿದ್ಯಲ್ಲ, ಏನನ್ನಿಸ್ತು? ನೀವೆಲ್ಲ ನೋಡಿದ್ರಲ್ಲ, ನೀವೇ ಹೇಳಿ. ಸರ್ವ ಜಾರಿಕೊಂಡ. ನಾವು ನೋಡಿ ಏನಾಗಬೇಕು? ಮದುವೆಯಾಗೋನು ನೀನು, ನಿಂಗೆ ಹೇಗನ್ನಿಸ್ತು ಅದು ಮುಖ್ಯ. ರೇವತಿ ಪಟ್ಟು ಹಿಡಿದು ಕುಳಿತಳು. ಅಮ್ಮಂಗೆ ನಿಂಗೆ ತುಂಬ ಹಿಡಿಸಿತ್ತಂತೆ, ವೆಂಕಟೇಶ ಹೇಳ್ದ. ಸರ್ವ ಪೇಪರ್ನಲ್ಲಿ ಮುಖ ಮೋರೆ ಮಾಡಿಕೊಂಡೇ ಹೇಳಿದ. ಹೌದು, ಆದರೆ ನಿಂಗೆ? ನೀನು ನೋಡಿದ್ಯಲ್ಲ, ನೀವು ಒಪ್ಪಿದರೆ ಆಯಿತು ಅವನೆಂದಾಗ ರೇವತಿಗೆ ಸಂತೋಷ ಉಕ್ಕಿ ಬಂದಿತು. ಆದರೆ ಜಮುನ ಒಪ್ಪಿ ಇವನನ್ನು ಒಪ್ಪಿಸಿರಬೇಕು. ಹಾಗಾದರೆ ನೀನು ಒಪ್ಪಿದ್ದೀಯಾ ಅನ್ನು? ನಿಜವಾಗ್ಲೂ ಸರ್ವ ಸೌಜನ್ಯಳಂತಹ ಹುಡುಗಿ ಸಿಕ್ಕಿರೋದು ನಿನ್ನ ಅದೃಷ್ಟ ಕಣೋ. ತುಂಬಿದ ಕೊಡ ಕಣೋ ಅವಳು, ಎಲ್ಲದರಲ್ಲೂ ಜಾಣೆ. ನಾಳೆನೇ ಅವರಿಗೆ ತಿಳಿಸಿ ಬರಬೇಕು. ನಾನು ಮಾಲಿನಿನೇ ಹೋಗಿ ತಿಳಿಸಿ ಬರ್ತೀವಿ. ಮದುವೆ ಆದಷ್ಟು ಬೇಗ ಆಗಲಿ. ನಾನು ಮದುವೆ ಮುಗಿಸ್ಕೊಂಡು ಊರಿಗೆ ಹೋಗಬೇಕು. ಪಾಪ ಮಕ್ಕಳು, ನಿಮ್ಮ ಭಾವ ಎಷ್ಟು ಕಷ್ಟಪಡ್ತಿದ್ದಾರೋ ಏನೋ. ವನಜಮ್ಮ ಅಡಿಗೆ ಮನೆಯಲ್ಲೇ ಸೆರಗಂಚಿನಿಂದ ಕಣ್ಣೊರೆಸಿಕೊಂಡರು. ಊಟಕ್ಕೆ ಬಂದು ಕುಳಿತಾಗ ತಾಯಿಯ ಮುಖ ನೋಡಿದ ಸರ್ವ ವನಜಮ್ಮನ ಬಳಿ ಬಂದು ಕುಳಿತ. ಅಮ್ಮ, ನಿಂಗೆ ಸಂತೋಷ ಆಯಿತಾ? ಇನ್ನು ನೀನು ಯಾವಾಗಲೂ ಯಾವುದಕ್ಕೂ ಕಣ್ಣೀರು ಹಾಕಬಾರ್ದು. ನಿನಗೋಸ್ಕರನೇ ನಾನು ಮದುವೆನೇ ಒಪ್ಪಿರೋದು. ಮಗನ ತಲೆ ಸವರಿದರು. ನನಗೋಸ್ಕರನೋ ಯಾರಿಗೋಸ್ಕರನೋ ಅಂತೂ ಸಂಸಾರಿಯಾಗಿ ಸುಖವಾಗಿರಪ್ಪ. ಸೌಜನ್ಯ ಸರ್ವದಮನನ ಮದುವೆ ಅವನಿಚ್ಛೆಯಂತೆ ಸರಳವಾಗಿ ನಡೆಯಿತು. ತೀರ ಹತ್ತಿರದ ನೆಂಟರು ಸ್ನೇಹಿತರನ್ನು ಮಾತ್ರ ಆಮಂತ್ರಿಸಲಾಯಿತು. ವೆಂಕಿ, ಶೈಲಜಾ, ರೇವತಿ, ಮಾಲಿನಿಯವರದ್ದೇ ಎಲ್ಲ ಓಡಾಟ. ಸರ್ವನ ಆಫೀಸ್ನವರನ್ನು ಬಿಟ್ಟರೆ ಮತ್ತಾರನ್ನೂ ಆಹ್ವಾನಿಸಲಿಲ್ಲ.
ಸರ್ವನ ಆಗ್ರಹದಿಂದ ಆರ್ಥಕ್ಷತೆಯನ್ನು ಇಟ್ಟುಕೊಂಡಿರಲಿಲ್ಲ. ಊರಿನ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.